ಇದು ಜನಸಾಮಾನ್ಯರಿಗೆ ಸ್ವಲ್ಪ ಭಾರ ಆಗ್ತದೆ. ಆಮೇಲೆ ಸರ್ಕಾರ ಬಹಳಷ್ಟು ಮೊದಲೇ ಬಡವರಿಗೆ ಆಗಲಿ ಅಥವಾ ನಮ್ಮದು ಬರಗಾಲ ಪರಿಸ್ಥಿತಿದಾಗ ಬಹಳ ಕಠಿಣ ಆಗ್ತದೆ. ಸಾಧ್ಯ ಆದಷ್ಟು ಕಡಿಮೆ ಮಾಡಿದ್ರೆ ನಾವು ಸರಿಯಾಗಿ ಆಗ್ತದೆ. ದಯಮಾಡಿ ಸರ್ಕಾರದ ಕೇಂದ್ರಕ್ಕೆ ಮನವಿ ಮಾಡ್ತೀವಿ ಅಂದ್ರೆ ಮೊದಲಿದ್ದಿನ ಥರನೇ ಕಂಟಿನ್ಯೂ ಮಾಡ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ತೇನೆ. ಏನು ಸರ್ಕಾರ ಮಾಡಿದ್ದು ನಾವು ಫಾಲೋ ಮಾಡ್ಬೇಕಷ್ಟೇ, ಬೇರೆ ಇದೇನು ಹೇಳಕ್ಕಾಗಲ್ಲ. ಎಷ್ಟು ಕೇಳಿದ್ರು ಕೊಡಕ್ಕಾಗಲ್ಲ, ಅವರು ನೋಡ್ಕೊಂಡು ಇದು ಮಾಡ್ಬೇಕಷ್ಟೇ. ಬಡವ್ರ ಬಗ್ಗೆ ನೋಡ್ಕೊಂಡು, ಈಗ ವಯಸ್ಸಾದವ್ರು ಇದ್ದಾರೆ, ಈಗ ದುಡ್ಡಿರೋರು ಇರ್ತಾರೆ, ಇಲ್ದೇರೋರು ಇರ್ತಾರೆ, ಎಲ್ಲಾರನ್ನೂ ನೋಡ್ಕೊಂಡು ಅವರು ಇದು ಮಾಡ್ಬೇಕಷ್ಟೇ. ಈ ಚಿಲ್ಲರೆ ಸಮಸ್ಯೆ ಹೆಂಗಾಗ್ತಾ ಇದೆ ಅಂದ್ರೆ, ಮೊದಲೇ ನಮ್ ಫಸ್ಟ್ ದಿಂದ ಒಂದ್ ಹೇಳ್ತೀನಿ. ನಾಗರಾಜ್ ಯಾದವ್ ಅನ್ನೋರು ಇದ್ರು ಅಧ್ಯಕ್ಷರು, ನಮ್ಮ BMC ಅಧ್ಯಕ್ಷರು. ಫಸ್ಟಕ್ಕೆ ₹6 ಇತ್ತು ಟಿಕೆಟ್, ಅದನ್ನ ತೆಗೆದು ₹5 ಮಾಡಿದ್ರು. 12 ರೂಪಾಯಿ ಇದ್ದು ₹10 ಮಾಡಿದ್ರು. 17 ಇದ್ದು 15 ತಂದ್ರು. 19 ಇದ್ದು 20 ಮಾಡಿದ್ರು. ನಮ್ಗೆ ಚಿಲ್ಲರೆ ಸಮಸ್ಯೆ ಅವಾಗ ಆಗ್ಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಒಂದೇ ದಿನ ಸ್ವಲ್ಪ ಚಿಲ್ಲರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. 2ನೇ ದಿನದ ನಂತರ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ನಮ್ಗೆ ಆದ್ಮೇಲೆ ಈಗ ಪ್ರತಿ ಇದರಲ್ಲೇನು ಕೋಡ್ ಕೊಟ್ಟಿದ್ದಾರೆ, ನಮ್ಮ ಫೋನ್ ಪೇ ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ನು ಸ್ವಲ್ಪ ಚೇಂಜಸ್ ಸ್ವಲ್ಪ ಸಮಸ್ಯೆನೇ ಇಲ್ಲ ಅಂತ ಹೇಳಲ್ಲ. ಅದ್ರ ಸಮಸ್ಯೆಗಳು ಪಬ್ಲಿಕ್ ಆಗಿಂದ ಸ್ವಲ್ಪ ಜಾಸ್ತಿ ಆಗಿದೆ, ಸಮಸ್ಯೆ ಚಿಲ್ಲರೆಗಳು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿಲ್ಲರೆ ಅದೇ ಹೇಳಿದ್ರು, ಪ್ರಯಾಣಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ರೇಟು ಅಂತೇಳಿ. ಕಷ್ಟ ಇದರಿಂದ. ಆದ್ರೆ ಮೇಡಮ್, ನಾನು ಸತ್ಯ ಸಂಗತಿ ಒಂದು ಹೇಳ್ಬೇಕಂದ್ರೆ ನಿಮ್ಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 2014ರಲ್ಲಿ ನಮ್ಮ BMTC ಬಸ್ ಫೇರ್ ಜಾಸ್ತಿ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಸ್ ಫೇರ್ ಜಾಸ್ತಿ ಆಗಿಲ್ಲ. ಆದ್ರೆ ಪ್ರಯಾಣಿಕರು ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರಯಾಣಿಕರು ಅವಾಗಿಂದ ನೀವು ಯಾಕೆ ಮಾಡಿಲ್ಲ, ಇವಾಗ ಯಾಕೆ ಸಡನ್ ಆಗಿ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಫ್ರೀ ಮಾಡಬಾರದು ಅಷ್ಟೇ. ಹೌದು, ಯಾಕಂದ್ರೆ ತುಂಬಾ ಬರೀ ಮತ್ತೆ ಕಂಫರ್ಟ್ ಇರಲ್ಲ. ಫ್ರೀ ಮಾಡೋದ್ರಿಂದ ಫ್ರೀ ತೆಗಿಬೇಕು ಅಂತ ನನ್ಗನ್ಸುತ್ತೆ. ಹೌದು, ಯಾಕಂದ್ರೆ ಗಂಡಸ್ರಿಗೆ ಅವರು ಓಟ್ ಹಾಕ್ತಾರಲ್ವಾ, ಬರೀ ಹೆಂಗಸ್ರೇ ಅಂತ ಅಲ್ಲ. ನಾನು ಹೇಳೋದೇನಂದ್ರೆ, ಹೆಂಗಸ್ರಿಗೂ ಎಲ್ರಿಗೂ ರೀಸನಬಲ್ ಆಗಿ ಕೊಟ್ರೆ, ಮತ್ತೆ ಎಲ್ಲರೂ ಫ್ರೀ ಬಂದ್ರೆ ಬರೀ ಲೇಡೀಸೇ ಎಲ್ಲಿ ಬಸ್ಸಲ್ಲಿ ಓಡಾಡಕ್ಕೆ ಆಗಲ್ಲ. ನಾನು ಬೇರೆ ನಮ್ಮ ತಂಗಿ ಮನೆಗೆ ಹೋದ್ರೆ ಕಾರಲ್ಲೇ ಹೋಗ್ಬೇಕು. ಬಸ್ಸಲ್ಲಿ ಹೋಗೋದು ಸ್ವಲ್ಪ ಫ್ರೀ ನಿಲ್ಸಿದ್ರೆ ನನ್ಗೆ ಒಳ್ಳೇದು ಅನ್ಸುತ್ತೆ. ಅದೇ ಅದ್ರ ಬಗ್ಗೆ ನಮ್ಮನೆಯವ್ರ ಗಂಡಸರು ಬಸ್ಸಲ್ಲಿ ಓಡಾಡಲ್ಲ, ನಂಗೆ ಅದ್ರ ಬಗ್ಗೆ ಅಷ್ಟು ಇಲ್ಲ. ಪೂರ್ಣಿಮಾ ಜಾಸ್ತಿ ಮಾಡೋದಕ್ಕೇನಿಲ್ಲ. ಚಿಲ್ಲರ ಅಟ್ಲೀಸ್ಟ್ ಮಿನಿಮಮ್ ಫೇಸಿಂಗ್ ದ ಪ್ರಾಬ್ಲಮ್, ಸ್ಮಾಲ್ ಚೇಂಜ್. ದೇ ವುಡ್ ಹ್ಯಾವ್ ರೌಂಡೆಡ್ ಅಪ್ ದಿಸ್ ಥಿಂಗ್ಸ್. ₹10 ನೋಟ್ ಸಿಕ್ಕಲ್ಲ, ಇವಾಗ ₹20 ಮಾಡಿದ್ರೆ ಒಳ್ಳೇದಷ್ಟೇ. ಗೌರ್ಮೆಂಟ್ ದುಡ್ಡು ಬೇಕು, ಲೆಟ್ ದೆಮ್ ಟೇಕ್ ಇಟ್, ನಾಟ್ ಬಾದರ್ ಅಬೌಟ್ ದಟ್. ವಿ ಹ್ಯಾವ್ ಟು ಪೇ. ರೌಂಡ್ ಆಫ್ ಮಾಡಿದ್ರೆ ಒಳ್ಳೇದು. ಪಾಲ್ ಸ್ಯಾಮ್ಯಲ್. ಇವಾಗ ₹1 2 ಚಿಲ್ಲರೆ ಯಾರ ಕೈಲಿ ಆಗಲ್ಲ. ಇವಾಗ ನಾವು ಕೂಲಿ ಮಾಡಿ, ಇವಾಗ ಕೂಲಿ ಮಾಡ್ಕೊಂಡು ಬಂದಿರೋದು. ಇವಾಗ ನೈಟ್ ಡ್ಯೂಟಿ ಕೂಲಿ ಮಾಡ್ಕೊಂಡು ಬಂದಿರೋದು. ಇವಾಗ ಬಂದ್ಬಿಟ್ಟು ₹20 ಜಾಸ್ತಿ ಮಾಡಿದ್ದಾರೆ. ನಾವು ಸೀನಿಯರು ಅದರಲ್ಲಿ ಇವಾಗ ನಾವು ಚಿಲ್ಲರೆ ಕೊಡಿದ್ರೆ ಎಲ್ಲಿಂದ ತಂದು ಕೊಡೋದು? ಇವಾಗ ಅವ್ರಿಗೂ ನಮ್ಮ ಕಂಡಕ್ಟರ್ಗೂ ನಮಗೆ ಅವ್ರಿಗೆ ಜಗಳ ಆಗುತ್ತೆ. ಭಾರಿ ಕಷ್ಟ ಆಗುತ್ತೆ, ತೊಂದರೆ. ಬಡವ್ರಿಗೆ ತೊಂದರೆ ಆಗುತ್ತೆ ತುಂಬ. ಇರೋರು ಪಾಪ ಏನು ಕೊಡ್ತಾರೆ,
ಬಡವ್ರು ಏನ್ ಮಾಡ್ತಾರೆ, ಇವಾಗ ಕೂಲಿನಲ್ಲಿ ಮಾಡ್ಕೊಂಡು ಬರ್ತೀವಿ ನಾವು, ಅದು ಅವ್ರವ್ರು ಹೆಂಗೆ ಎಲ್ಲಿ ತಂದು ಚಿಲ್ಲರೆ ಕೊಡ್ತಾರೆ, ಅದು ಭಾರಿ ಕಷ್ಟ ಆಗುತ್ತೆ. ಒಂದು ಕಡಿಮೆ ಮಾಡಬೇಕು ಇದು, ಇಲ್ಲ ಇಬ್ಬರು ಹೆಂಗಸ ಕೊಡ್ತಾರಲ್ಲ ಅದೇ ತರ ಫ್ರೀ ಎಲ್ಲ ಫ್ರೀ ಕೊಡ್ಲಿ ನೋಡೋಣ, ಹಂಗೂ ಫ್ರೀ ಹಂಗೆ ಕೊಡ್ಲಿ, ಎಲ್ಲ ಫ್ರೀಯಾಗಿ ಕೊಡ್ಲಿ. ಅದು ಭಾರಿ ತೊಂದರೆ ಆಗಿದೆ. ದಯವಿಟ್ಟು ಅವರು ಗೌರ್ಮೆಂಟ್ ಅವ್ರು ನೋಡಿಕೊಂಡು ಈ ಚಿಲ್ಲರೆನೇ ಭಾರಿ ತೊಂದರೆ ಆಗಿದೆ.